ಈಗ ನೆಕ್ಸ್ಟ್ ಕ್ವಶನ್ 0, 4, -4, -8, -12. ಸೊ ಇದು ಕಾಮನ್ ಡಿಫ್ರೆನ್ಸ್, ಇದು ಎ ಪಿನೋ ಅಥವಾ ಇಲ್ಲ ಅಂತ ಹೇಳಬೇಕು. ಮತ್ತು ಎ ಪಿ ಆಗಿದ್ದರೆ ನೆಕ್ಸ್ಟ್ 3 ಟರ್ಮ್ಸು ನಾವು ಬರಿಬೇಕು. ಇದು A1, A2, A3, A4. ಸೊ ಇದು ಎ ಪಿನ ಅಥವಾ ಇಲ್ಲ ಅನ್ನೋದು ಕಂಡುಹಿಡಿಬೇಕಂದ್ರೆ ನಾವು ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಸೊ ಕಾಮನ್ ಡಿಫ್ರೆನ್ಸ್ A2 - A1. A2 ಏನಿದೆ -4 ಇದೆ, ಮೈನಸ್ A1 ಏನಿದೆ 0 ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಏನು ಬಂತು? -4 ಬಂತು. ನೆಕ್ಸ್ಟು A3 - A2. A3 ಏನಿದೆ -8 ಇದೆ, ಮೈನಸ್ A2 ಏನಿದೆ -4 ಇದೆ. ಸೊ -8 ಮೈನಸ್ ಇಂಟು ಮೈನಸ್ +4. ಸೊ ಕಾಮನ್ ಡಿಫ್ರೆನ್ಸ್ ಇಲ್ಲಿನೂ -4 ಬಂತು. ನೆಕ್ಸ್ಟ್ A4 - A3. A4 ಏನಿದೆ -12, ಈ ಮೈನಸ್ ಇಲ್ಲಿ ಇಡಬೇಕು. A3 ಏನಿದೆ -8, -12 ಮೈನಸ್ ಇಂಟು ಮೈನಸ್ +8. ಸೊ ಕಾಮನ್ ಡಿಫ್ರೆನ್ಸ್ ಏನು ಬಂತು? -4. ಇಲ್ಲಿನೂ ಕಾಮನ್ ಡಿಫ್ರೆನ್ಸ್ -4, ಕಾಮನ್ ಡಿಫ್ರೆನ್ಸ್ -4, ಕಾಮನ್ ಡಿಫ್ರೆನ್ಸ್ -4. ಸೊ ಸಿನ್ಸ್ ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್ every time, since common difference is same every time, D is equal to -4. Hence the given list of numbers are in AP. ಸೊ ಈ ಲಿಸ್ಟ್ ಆಫ್ ನಂಬರ್ಸ್ ಎ ಪಿ ಅಂತ ಗೊತ್ತಾಯಿತು. ಸೊ ಎ ಪಿ ಇದ್ದರೆ ನಾವು ನೆಕ್ಸ್ಟ್ 3 ಟರ್ಮ್ಸ್ ಕಂಡುಹಿಡಿಬೇಕಂತ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ 3 ಟರ್ಮ್ಸ್ A5, A6, A7 ನಾವು ಕಂಡುಹಿಡಿಬೇಕು. ಸೊ ಹೆನ್ಸ್ ನೆಕ್ಸ್ಟ್ 3 ಟರ್ಮ್ಸ್ ಆಫ್ ಎ ಪಿ, A5 is equal to A4 plus D. A4 ಏನಿದೆ -12 ಇದೆ, -12 ಪ್ಲಸ್ D ಏನಿದೆ -4 ಇದೆ. ಸೊ ಇದು ಸಾಲ್ವ್ ಮಾಡಿದಾಗ ಏನಾಗ್ತದೆ? -12 ಪ್ಲಸ್ ಇಂಟು -4. ಸೊ ಇದು ಏನಾಗುತ್ತೆ? -16. A5 ಏನಾಯಿತು? -16 ಆಯಿತು. ನೆಕ್ಸ್ಟು A6 ಹೇಗೆ? A5 ಪ್ಲಸ್ D. ಸೊ A5 ಏನಿದೆ? -16 ಇದೆ, -16 ಪ್ಲಸ್ D ಏನಿದೆ? -4. ಸೊ ಇದನ್ನು ಸಾಲ್ವ್ ಮಾಡಿದ್ಮೇಲೆ -16 ಪ್ಲಸ್ ಇಂಟು -4. ಸೊ ಏನು ಬಂತು? -20. ಸೊ A6 A5 ಬಂತು. ನೆಕ್ಸ್ಟ್ A6 ಪ್ಲಸ್ D. A6 ಏನಿದೆ? -20 ಇದೆ, -20 ಪ್ಲಸ್ D ಏನಿದೆ? -4. ಸೊ -20 ಪ್ಲಸ್ ಇಂಟು ಮೈನಸ್, ಸೊ -20 -4 -24. ಸೊ A7 ಏನು ಬಂತು? -24. ಸೊ ನೆಕ್ಸ್ಟ್ ಕ್ವಶನ್ -1/2, -1/2, -1/2, ಸೊ ಎಲ್ಲ ಟರ್ಮ್ಸು -1/2 ಇದೆ. ಸೊ ಇದು ಎ ಪಿನ ಅಥವಾ ಇಲ್ಲ ಅಂತ ನಾವು ಕಂಡುಹಿಡಬೇಕು. ಸೊ ಅದಕ್ಕಿಂತ ಮೊದಲು ನಾವು ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿದ್ದರೆ ಅದು ಎ ಪಿ ಅಂತ ಹೇಳ್ಬೋದು. ಸೊ ಕಾಮನ್ ಡಿಫ್ರೆನ್ಸ್ ಏನಂತ ಕಂಡುಹಿಡಿಯೋಣ. ಕಾಮನ್ ಡಿಫ್ರೆನ್ಸ್ A2 - A1. ಇದು A1, A2, A3, A4. ಸೊ A2 - A1 ಏನಾಗುತ್ತೆ? A2 ಏನಿದೆ? -1/2 ಇದೆ. ಸೊ ಈ ಮೈನಸ್ ಇಲ್ಲಿ ಇಡಬೇಕು. A1 ಏನಿದೆ? -1/2. ಸೊ ಇದನ್ನು ಸಾಲ್ವ್ ಮಾಡಿದಾಗ -1/2 ಮೈನಸ್ ಇಂಟು ಮೈನಸ್ +1/2. ಸೊ -1/2 +1/2 ಕ್ಯಾನ್ಸಲ್ ಆಗಿ ನಮಗೇನು ಉಳಿಯುತ್ತೆ? ಕಾಮನ್ ಡಿಫ್ರೆನ್ಸ್ 0 ಉಳಿಯುತ್ತೆ. ನೆಕ್ಸ್ಟು A3 - A2. A3 ಏನಿದೆ? -1/2 ಇದೆ, ಇದು ಮೈನಸ್ ಇಲ್ಲಿ ಬರೀಬೇಕು. A2 ಏನಿದೆ? -1/2 ಇದೆ.
ಸೊ ಇದನ್ನು ಸಾಲ್ವ್ ಮಾಡಿದಾಗ -1/2 ಮೈನಸ್ ಇಂಟು ಮೈನಸ್ ಪ್ಲಸ್ 1/2. ಸೊ -1/2 ಪ್ಲಸ್ 1/2 ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟು A4 ಮೈನಸ್ A3. A4 ಏನಿದೆ? -1/2. ಈ ಮೈನಸ್ ಇಲ್ಲಿರಬೇಕು. ಮೈನಸ್ A3 ಏನಿದೆ? -1/2. ಸೊ ಇದನ್ನು ಸಾಲ್ವ್ ಮಾಡಿದಾಗ -1/2 ಮೈನಸ್ ಇಂಟು ಮೈನಸ್ ಪ್ಲಸ್ 1/2. ಸೊ ಪ್ಲಸ್ -1/2 ಪ್ಲಸ್ 1/2 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಎಲ್ಲದರಲ್ಲಿ ಕಾಮನ್ ಡಿಫ್ರೆನ್ಸ್ 0 ಬಂದಿದೆ. ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್ ಎವ್ರಿ ಟೈಮ್, ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಎ AP ಅಂತ ಕರೆಯೋದು. ಹಿಯರ್ since the common difference is same every time, hence the given list of numbers are in AP. ಸೊ ಈ ಲಿಸ್ಟ್ ಆಫ್ ನಂಬರ್ಸ್ ಏನು? AP ಅಂತ ಗೊತ್ತಾಯ್ತು. ಈ ನೆಕ್ಸ್ಟ್ 3 ಟರ್ಮ್ಸ್ ನಾವು ಕಂಡುಹಿಡಬೇಕು. ಯಾವುದು? A5, A6, A7. ಈಗ ನೆಕ್ಸ್ಟ್ ನಾವು A5, A6, A7 ಕಂಡುಹಿಡಬೇಕು. ಯಾಕಂದರೆ ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಆರ್ ಇನ್ AP. ಲಿಸ್ಟ್ ಆಫ್ ನಂಬರ್ಸ್ AP ಅಂತಿದ್ದಾಗ ನಾವು ನೆಕ್ಸ್ಟ್ 3 ಟರ್ಮ್ಸ್ ಕಂಡುಹಿಡ್ಬೇಕಂತ ನಮಗೆ ಕಂಡೀಷನಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ 3 ಟರ್ಮ್ಸ್ ಆಫ್ AP ಆರ್ A5 ಹೇಗೆ ಕಂಡುಹಿಡಬೇಕು? A4 ಪ್ಲಸ್ D. A4 ಏನಿದೆ? -1/2 ಇದೆ. D ಏನಿದೆ? 0 ಇದೆ. ಸೊ -2 1/2. A5 ಏನು ಬಂತು? -1/2. ನೆಕ್ಸ್ಟ್ A6 ಹೇಗೆ? A5 ಪ್ಲಸ್ D. A5 ಏನಿದೆ? -1/2. D ಏನಿದೆ? 0 ಇದೆ. ಸೊ ಇದು -1/2. A6 ನಮಗೆ ಬಂತು. A7 ಈಸ್ ಈಕ್ವಲ್ ಟು A6 ಪ್ಲಸ್ D. A6 ಏನಿದೆ? -1/2. D ಏನಿದೆ? 0 ಇದೆ. ಸೊ -1/2. ಸೊ ಇದು ನೆಕ್ಸ್ಟ್ 3 ಟರ್ಮ್ಸ್ ಆಫ್ AP. A5, A6, A7. ನೆಕ್ಸ್ಟ್ ಕ್ವಶನ್ 1, 3, 9, 27. ಇದು AP-ನಲ್ಲಿ ಇದೆಯಲ್ಲ ಅಂತ ನಾವು ಚೆಕ್ ಮಾಡಬೇಕು. ಅದಕ್ಕೆ ನಾವು ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿದ್ದರೆ ಅದನ್ನು AP ಅಂತ ಹೇಳ್ಬೇಕು. ಸೊ ಅದಕ್ಕಿಂತ ಮೊದಲು ನಾವು ಕಾಮನ್ ಡಿಫ್ರೆನ್ಸ್ನ ಕಂಡುಹಿಡಬೇಕು. ಕಾಮನ್ ಡಿಫ್ರೆನ್ಸ್ A2 ಮೈನಸ್ A1. ಇದು A1, A2, A3, A4. A2 ಮೈನಸ್ A1. A2 ಏನಿದೆ? 3 ಇದೆ. A1 ಏನಿದೆ? 1 ಇದೆ. ಸೊ ಕಾಮನ್ ಡಿಫ್ರೆನ್ಸ್ 2 ಬಂತು. ನೆಕ್ಸ್ಟ್ A3 ಮೈನಸ್ A2. A3 ಏನಿದೆ? 9 ಇದೆ. A2 ಏನಿದೆ? 3 ಇದೆ. ಸೊ ಕಾಮನ್ ಡಿಫ್ರೆನ್ಸ್ 6 ಬಂತು. ನೆಕ್ಸ್ಟು A4 ಮೈನಸ್ A3. A4 ಏನಿದೆ? 27 ಇದೆ. A3 ಏನಿದೆ? 9 ಇದೆ. ಸೊ 18 ಬಂತು. ಸೊ ಕಾಮನ್ ಡಿಫ್ರೆನ್ಸು ಸೇಮ್ ಆಗಿಲ್ಲ. ಸೊ ಹಾಗಾಗಿ ಇದು AP ಅಂತ ಹೇಳೋಕ್ಕಾಗಲ್ಲ ನಾವು. ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ ಈಸ್ ನಾಟ್ ಸೇಮ್ every time, hence the given list of numbers are not in AP. Next question A, 2A, 3A, 4A. ಸೊ ಈ ಲಿಸ್ಟ್ ಆಫ್ ನಂಬರ್ಸು AP-ನಲ್ಲಿ ಇದೆಯಾ ಇಲ್ಲ ಅಂತ ನಾವು ಕಂಡುಹಿಡಬೇಕು. ಸೊ AP ಅಂತ ಕಂಡುಹಿಡಬೇಕಂದ್ರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರಬೇಕು. ಸೊ ಕಾಮನ್ ಡಿಫ್ರೆನ್ಸ್ ಕಂಡುಹಿಡೋದು A2 ಮೈನಸ್ A1. ಇದು A1, A2, A3, A4. A2 ಮೈನಸ್ A1. A2 ಏನಿದೆ?
2a ಇದೆ. a1 ಏನಿದೆ a ಇದೆ. ಸೊ ಕಾಮನ್ ಡಿಫ್ರೆನ್ಸ್ a ಬಂತು. ನೆಕ್ಸ್ಟ್ a3 ಮೈನಸ್ a2. a3 ಏನಿದೆ 3a ಇದೆ. a2 2a ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಏನು ಬಂತು a ಬಂತು. ನೆಕ್ಸ್ಟ್ a4 ಮೈನಸ್ a3. a4 ಏನಿದೆ 4a ಇದೆ. ಮೈನಸ್ a3 ಏನಿದೆ 3a ಇದೆ. ಸೊ ಕಾಮನ್ ಡಿಫ್ರೆನ್ಸ್ a ಬಂತು. ಸೊ ಕಾಮನ್ ಡಿಫ್ರೆನ್ಸ್ ಎಲ್ಲ ಟೈಮ್ ಏನಿದೆ ಸೇಮ್ ಆಗಿದೆ. ಸೊ ಹಾಗಾಗಿ ಈ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಏನು ಎ ಪಿ ಅಂತ ನಾವು ಕನ್ಫರ್ಮ್ ಮಾಡ್ಬೋದು. ಹಾಗಾಗಿ ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್ every time, hence the given list of numbers are in AP. ಸೊ ಈ ಲಿಸ್ಟ್ ಆಫ್ ನಂಬರ್ಸ್ ಎ ಪಿ ಅಂತ ಗೊತ್ತಾಯ್ತು. ಸೊ ಎ ಪಿ ಅಂತಿದ್ರೆ ನಾವು ನೆಕ್ಸ್ಟ್ 3 ಟರ್ಮ್ಸ್ ಕಂಡುಹಿಡಿಬೇಕಂತ ನಮಗೆ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ A5 A6 A7 ನಾವು ಕಂಡುಹಿಡಿಬೇಕು. ಸೊ A5 ಈಸ್ ಈಕ್ವಲ್ ಟು A4 ಪ್ಲಸ್ ಡಿ. A4 ಏನಿದೆ 4a ಇದೆ. ಡಿ ಏನಿದೆ ಎ ಇದೆ. ಡಿ ಏನಿದೆ ಇಲ್ಲಿ ಡಿ ಇದೆ. ಡಿ ನಮಗೆ ಏನು ಬಂದಿದೆ ಕಾಮನ್ ಡಿಫ್ರೆನ್ಸ್ ಎ ಬಂದಿದೆ. ಸೊ ಡಿ ಇದ್ದಲ್ಲಿ ನಾವು ಎ ಇಡಬೇಕು. 4a ಪ್ಲಸ್ ಎ ಏನಾಗುತ್ತೆ 5a. ನೆಕ್ಸ್ಟ್ A6 ಈಸ್ ಈಕ್ವಲ್ ಟು A5 ಪ್ಲಸ್ ಡಿ ಅಂತ ಇದೆ. A5 ನಮಗೇನು ಬಂದಿದೆ 5a ಬಂದಿದೆ. 5 ಅನ್ನೋದು ಡಿ ಏನಿದೆ ಎ ಇದೆ. ಸೊ ಪ್ಲಸ್ ಎ 5a ಪ್ಲಸ್ 6a 5a ಪ್ಲಸ್ ಎ 6a ಆಗುತ್ತೆ. ಇದು A6 ಟರ್ಮ್. ನೆಕ್ಸ್ಟ್ A7 ಟರ್ಮು A6 ಪ್ಲಸ್ ಡಿ. A6 ಏನಿದೆ 6a ಇದೆ. ನೆಕ್ಸ್ಟ್ ಡಿ ಏನಿದೆ ಎ ಇದೆ ಪ್ಲಸ್ ಎ ಇದೇನಾಗುತ್ತೆ 7 ಇದೆ. ಸೊ ನಮಗೆ A5 ಟರ್ಮು ಬಂತು, A6 ಟರ್ಮ್ ಬಂತು, A7 ಟರ್ಮ್. ಇವೆಲ್ಲ ಏನು ನೆಕ್ಸ್ಟ್ 3 ಟರ್ಮ್ಸ್ ಆಫ್ ಎ ಪಿ. ನೆಕ್ಸ್ಟ್ ಕ್ವಶನ್ ಎ ಸ್ಕ್ವೇರ್ ಎ ಕ್ಯೂಬ್ A4. ಸೊ ಇದು ಎ ಪಿನಲ್ಲಿ ಇದೆ ಅಂತ ಇಲ್ಲೋ ಅಂತ ನಾವು ಕಂಡುಹಿಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ನ ನಾವು ಫಸ್ಟ್ ಕಂಡುಹಿಡಬೇಕು. A2 ಮೈನಸ್ A1. ಇದು A1 A2 A3 A4. A2 ಏನಿದೆ ಎ ಸ್ಕ್ವೇರ್ ಇದೆ. A1 ಏನಿದೆ ಎ ಇದೆ. ಸೊ ಎ ಸ್ಕ್ವೇರ್ ಮೈನಸ್ ಎನಲ್ಲಿ ಎ ಕಾಮನ್ ತೊಗೊಂಡ್ರೆ ಎ ಮೈನಸ್ 1. ಎ ಇಂಟು ಎ ಸ್ಕ್ವೇರ್ ಮೈನಸ್ ಎ ಇಂಟು 1 ಎ. ನೆಕ್ಸ್ಟ್ A3 ಮೈನಸ್ A2. A3 ಏನಿದೆ ಎ ಕ್ಯೂಬ್ ಇದೆ. ಮೈನಸ್ A2 ಏನಿದೆ ಎ ಸ್ಕ್ವೇರ್ ಇದೆ. ಸೊ ಈ ಎ ಕ್ಯೂಬ್ ಮತ್ತು ಎ ಸ್ಕ್ವೇರ್ನಲ್ಲಿ ಎ ಸ್ಕ್ವೇರ್ ಕಾಮನ್ ತೊಗೊಂಡು ಎ ಸ್ಕ್ವೇರ್ ಇಂಟು ಎ ಕ್ಯೂಬ್ ಮೈನಸ್ 1 ಎ ಸ್ಕ್ವೇರ್ ಇಂಟು ಮೈನಸ್ 1 ಮೈನಸ್ ಎ ಸ್ಕ್ವೇರ್. ನೆಕ್ಸ್ಟ್ A4 ಮೈನಸ್ A3 ಈಸ್ ಈಕ್ವಲ್ ಟು A4 ಏನಿದೆ ಎ ಪವರ್ 4 ಇದೆ. ಮೈನಸ್ A3 ಏನಿದೆ ಎ ಕ್ಯೂಬ್ ಇದೆ. ಸೊ ಇದರಲ್ಲಿ ಎ ಕ್ಯೂಬ್ ಕಾಮನ್ ತೊಗೊಂಡು ಎ ಮೈನಸ್ 1 ಅಂತ ಬರೀಬೇಕು. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸು ಸೇಮ್ ಆಗಿಲ್ಲ. ಅದಕ್ಕಾಗಿ ಈ ಲಿಸ್ಟ್ ಆಫ್ ನಂಬರ್ಸು ಎ ಪಿ ಅಂತ ಹೇಳೋಕ್ಕಾಗಲ್ಲ. ಸಿನ್ಸ್ ಕಾಮನ್ ಡಿಫರೆನ್ಸ್ ಈಸ್ ನಾಟ್ ಸೇಮ್ every time, hence the list of numbers are not in AP. ಸೊ ಇದು ಲಿಸ್ಟ್ ಆಫ್ ನಂಬರ್ಸ್ ಎ ಪಿನಲ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ 3 ಟರ್ಮ್ಸ್ ನಾವು ಬರೆಯೋದೇನೂ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ √2 √8 √18 √32. ಇದು ಎ ಪಿನಲ್ಲಿ ಇದೆಯೋ ಇಲ್ಲ ಅಂತ ನಾವು ಕಂಡುಹಿಡಬೇಕು. ಸೊ ಅದಕ್ಕಿಂತ ಮೊದಲು ನಾವು ಕಾಮನ್ ಡಿಫ್ರೆನ್ಸ್ ಕಂಡುಹಿಡಬೇಕು. ಇದು A1 A2 A3 A4. A2 ಏನಿದೆ √8 ಮೈನಸ್ A1 ಏನಿದೆ
√2 ಇದೆ. ಸೊ ಈ √8ನ್ನು ನಾವು 4 × 2 ಅಂತ ಬರೀಬೋದು. ಇದು ಆ್ಯಸ್ ಇಟ್ ಈಸ್ √2 ಅಂತ ಬರೀಬೋದು. ಈಗ √4 ಅಂದರೆ √4 ಏನಿರುತ್ತೆ 2 ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು 2√2 ಅಂತ ಬರಿಬೋದು. ಇದನ್ನು -√2 ಅಂತ ಬರಿಬೋದು. ಈಗ 2√2 -√2 ಅಂದರೆ ಇಲ್ಲಿ 1 ಇರುತ್ತೆ, 1√2. ಸೊ 2 ಅಲ್ಲಿ -1√2 ತೆಗೆದ್ರೆ ನಮಗೆ √2 ಬರುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಏನು ಬಂತು √2. ನೆಕ್ಸ್ಟ್ a3 - a2 ಮಾಡೋಣ. a3 ಏನಿದೆ √18 ಇದೆ, -a2 ಏನಿದೆ √8 ಇದೆ. ಸೊ √18ನ ನಾವು 9 × 2 ಅಂತ ಬರಿಬೋದು. ಇದನ್ನು ಆ್ಯಸ್ ಇಟ್ ಈಸ್ ಬರೋದು. ಈಗ √9ನ ನಾವು √9 ಏನು ಬರಿಬೋದು 3 ಅಂತ ಬರಿಬೋದು. ಸೊ ಇದು 3√2 -√8. ಸೊ ಇದು 3√2 ಅಂತ ಬಂತು. ಈ √8ನ್ನು 4 × 2 ಅಂತಲೂ ಬರಿಬೋದು. ಯಾಕಂದರೆ ಇಲ್ಲಿ ನೋಡಿ √4 2 ಅಂತ ನಾವು ಫಸ್ಟಿಗೆ ಬರ್ತೀವಿ. ಸೊ 3√2 -4 ಹೊರಗಡೆ ಬಂದರೆ 2√2 ಆಗುತ್ತೆ. ಸೊ 3√2 - 2√2 ಏನಾಗುತ್ತೆ ಮತ್ತು 1√2 ಆಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಮತ್ತೇನು ಬಂತು √2 ಬಂತು. ನೆಕ್ಸ್ಟ್ a4 - a3. a4 ಏನಿದೆ √32 ಇದೆ, -a3 ಏನಿದೆ √18 ಇದೆ. ಸೊ ಈ √32ನ 16 × 2 ಅಂತ ಬರೆಯುವುದು, ಮತ್ತು 18ನ 9 × 2 ಅಂತ ಬರೆಯುವುದು. ಸೊ ಈ √16 ನಮ್ಗೆ ಗೊತ್ತು, √16 4 ಅಂತ ನಮ್ಗೆ ಗೊತ್ತು. ಸೊ ಇದು 4√2 ಆಗುತ್ತೆ. ಇದು √9 × 2. ಸೊ √9 ಅಂತೂ 3 ಅಂತ ನಮಗೆ ಗೊತ್ತಿದೆ. ಸೊ 3√2 ಅಂತ ಬರೀತೀವಿ. ಈ 4√2 - 3√2 √2 ಆಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಎವ್ರಿ ಟೈಮ್ ಸೇಮ್ ಆಗಿ ಬಂದಿದೆ. ಇಲ್ಲಿ √2 ಬಂದಿದೆ, ಇಲ್ಲಿ √2 ಬಂದಿದೆ, ಇಲ್ಲಿ √2. ಸೊ ಹಾಗಾಗಿ ಈ ಲಿಸ್ಟ್ ಆಫ್ ನಂಬರ್ಸ್ ಏನು AP ಸಿನ್ಸ್ ಕಾಮನ್ difference is same every time, hence the given list of numbers are in AP. ಸೊ ಈ ಲಿಸ್ಟ್ ಆಫ್ ನಂಬರ್ಸ್ AP-ನಲ್ಲಿವೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನೆಕ್ಸ್ಟ್ 3 ಟರ್ಮ್ಸ್ ನಾವು ಕಂಡುಹಿಡಿಬೇಕು, ಯಾಕಂದರೆ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ A5 ಏನು, A5 ಈಸ್ ಈಕ್ವಲ್ ಟು A4 + D. A4 ಏನಿದೆ √32. ಸೊ ಈ √32ನ ನಾವು ಹೇಗೆ ಬರಿಬೋದು ಅಂದರೆ ಇಲ್ಲಿ ಬರೆದಿದ್ದೀವಿ ನೋಡಿ, 4√2 ಅಂತಲೂ ಬರಿಬೋದು, 4√2ನ ಅಂತಲೂ ಬರಿಬೋದು. ಸೊ 4√2 A4 ಅಂತ ಬರಿಬೋದು. ನೆಕ್ಸ್ಟ್ D ಏನು ಬರಿಬೋದು √2. D ಏನು ಬಂದಿದೆ √2 ಅಂತ. ಸೊ ಇದು ಸಾಲ್ವ್ ಮಾಡಿದಾಗ 5√2 ಅಂತ ಬರುತ್ತೆ. ಸೊ A5 ಏನು ಬಂತು 5√2 ಬಂತು. ಸೊ ಈ 5√2ನ ನಾವು ಹೀಗೂ ಬರಿಬೋದು. ಹೇಗಂದರೆ ಈಗ 5√2 ಏನಿದೆ ಇದನ್ನು ನಾವು 25 × 2 ಅಂತಲೂ ಬರೆಯೋದು. ಯಾಕಂದರೆ 5² ಈಸ್ ಈಕ್ವಲ್ ಟು 25 ಇದೆ. ಸೊ ಹಾಗಾಗಿ ಇದು ಅಂಡರ್ ರೂಟಲ್ಲಿ ಬಂದರೆ 25 × 2 ಅಂತ ಬರಿಬೋದು. ಸೊ ಇದನ್ನು ಸಾಲ್ವ್ ಮಾಡಿದಾಗ √50 ಅಂತಲೂ ಬರುತ್ತೆ. ಸೊ A5 ಏನಂದರೆ √50 ಅಂತ ಬರೀಬೇಕು. ಯಾಕಂದರೆ ಇಲ್ಲಿ A1 A2 A3 A4 ಎಲ್ಲ ಟರ್ಮ್ಸು ಅಂಡರ್ ರೂಟಲ್ಲಿ ಬಂದಿದೆ. ಸೊ ಹಾಗಾಗಿ ನಾವು A5 ಟರ್ಮ್ ಕೂಡ ಅಂಡರ್ ರೂಟ್ನಲ್ಲಿ ಬರಿಬೇಕಂದ್ರೆ ನಾವು ಇದನ್ನು 5√2 ಇದ್ದಿದ್ದನ್ನು ಅದರದ್ದು
ಸ್ಕ್ವೇರ್ ಇದರಲ್ಲಿ ಬರೆದು ಅದು ಅಂಡರ್ ರೂಟ್ನಲ್ಲಿ ಬರಿಬೇಕು. ನೆಕ್ಸ್ಟು A6 ಟರ್ಮ್ A5 ಪ್ಲಸ್ ಡಿ. ಸೊ A5 ಏನಿದೆ 5√2 ಇದೆ. ಸೊ ಡಿ ಏನಿದೆ √2 ಇದೆ. ಸೊ ಇದನ್ನು ನಾವು 6√2 ಅಂತ ಬರೀಬೇಕು. ಆದರೆ ಎಲ್ಲ ಲಿಸ್ಟ್ ಆಫ್ ನಂಬರ್ಸ್ನಲ್ಲಿ ಎಲ್ಲ ನಂಬರ್ಸ್ ಅಂಡರ್ ರೂಟಲ್ಲಿದೆ. ಸೊ ಹಾಗಾಗಿ 6 ಸ್ಕ್ವೇರ್ ಏನು 36. ಸೊ ಅಂಡರ್ ರೂಟ್ನಲ್ಲಿ 36 ಇಂಟು 2 ಅಂತ ಬರೀಬೇಕು. ಸೊ ಇದು ಏನಾಗುತ್ತೆ 36 ಇಂಟು 2 72 ಆಗುತ್ತೆ. ಸೊ ಇದು ಏನು A6 ಟರ್ಮ್ ನಮಗೆ √72 ಅಂತ ಬಂತು. ನೆಕ್ಸ್ಟ್ A7 ಹೇಗೆ A6 ಪ್ಲಸ್ ಡಿ. ಸೊ A6 ಏನಿದೆ 6√2 ಇದೆ. ಡಿ ಏನಿದೆ √2 ಇದೆ. ಸೊ ಇದೇನಾಗುತ್ತೆ 7√2 ಆಗುತ್ತೆ. ಸೊ ಇದು ನಂಬರ್ ಕೂಡ ಅಂಡರ್ ರೂಟ್ನಲ್ಲಿ ಬರಿಬೇಕಂದ್ರೆ 7 ಸ್ಕ್ವೇರ್ 49 ಆಗುತ್ತೆ. ಸೊ ಇದನ್ನು 49 ಇಂಟು 2 ಮಾಡೋಣ. ಸೊ ಇದನ್ನು ಸಾಲ್ವ್ ಮಾಡಿದಾಗ 49 ಇಂಟು 2 ಏನಾಗುತ್ತೆ 98 ಆಗುತ್ತೆ. ಸೊ A7 ಏನು ಬಂತು ನಮಗೆ ಅಂಡರ್ ರೂಟ್ 98. A7 ಟರ್ಮ್ ಏನು ಅಂಡರ್ ರೂಟ್ 98. ನೆಕ್ಸ್ಟ್ ಕ್ವೆಶನ್ √3, √6, √9, √12. ಸೊ ಇದು ಎ ಪಿನ ಅಥವಾ ಇಲ್ಲ ಅಂತ ನಾವು ಹೇಳಬೇಕು. ಸೊ ಅದಕ್ಕಿಂತ ಮೊದಲು ಇದು A1, A2, A3, A4. ಸೊ ಕಾಮನ್ ಡಿಫ್ರೆನ್ಸ್ ನಾವು ಕಂಡುಹಿಡಿಯಬೇಕು. A2 ಮೈನಸ್ A1. A2 ಏನಿದೆ √6 ಇದೆ ಮೈನಸ್ A1 ಏನಿದೆ √3 ಇದೆ. ಸೊ ಈ √6ನ್ನು √3 ಇಂಟು 2 ಅಂತ ನಾವು ಬರೀಬೋದು. 3 ಇಂಟು 2 ಇದನ್ನು ಆ್ಯಸ್ ಇಟ್ ಈಸ್ √3 ಅಂತ ಬರೀಬೋದು. ಈ √3 ಇಂಟು 2ನ್ನು ಸೆಪ್ರೇಟಾಗಿ ಬರೆದ್ರೆ √3 ಇಂಟು √2 ಮೈನಸ್ √3 ಅಂತ ಬರೀಬೇಕು. ಸೊ ಇವೆರಡು ಟರ್ಮ್ಸ್ನಲ್ಲಿ √3 ಕಾಮನ್ ತಗೋಬೇಕು. √3 ಇಂಟು √2 ಮೈನಸ್ 1. ಸೊ ಇದು ಕಾಮನ್ ಡಿಫ್ರೆನ್ಸ್ ಬಂತು. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ A3 ಮೈನಸ್ A2. A3 ಏನಿದೆ √9. A2 ಏನಿದೆ √6. ಸೊ ಈ √9 ಸ್ಕ್ವೇರ್ ರೂಟ್ ಆಫ್ 9 ನಮಗೆ ಗೊತ್ತಿದೆ 3 ಅಂತ. ಸೊ ಇದು ಡೈರೆಕ್ಟ್ 3 ಅಂತ ಬರೀಬೇಕು. ಈ √6ನ್ನು ನಾವು √3 ಇಂಟು √2 ಅಂತ ಬರಿಬೋದು. ಸೊ ಇದನ್ನು ಕಾಮನ್ ನಾವು ಇದರಲ್ಲಿ ಏನು ತೊಗೋಬೋದು ಅಂದರೆ √3 ಮೈನಸ್ √2 ಅಂತ ತೊಗೋಬೋದು. ಈ √3 ಇಂಟು √3 ಏನಾಗುತ್ತೆ ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೇನು ಉಳಿಯುತ್ತೆ 3 ಉಳಿಯುತ್ತೆ. ಸೊ ಅದು ಇಲ್ಲಿ 3 ಉಳಿಯುತ್ತೆ. ಇದು ಕಾಮನ್ √3 ಎರಡರಲ್ಲಿ ಕಾಮನ್ ಇದೆ ಅಂತ ನಾ ಇದನ್ನು ತೊಗೊಂಡು. ಸೊ ಇದು ಕಾಮನ್ ಡಿಫ್ರೆನ್ಸ್ A3 ಮೈನಸ್ A2 ಮಾಡಿದಾಗ ಬಂತು. ಇದು √3 ಇಂಟು √2 ಮೈನಸ್ 1 A2 ಮೈನಸ್ 1 ಮಾಡಿದಾಗ ಕಾಮನ್ ಡಿಫ್ರೆನ್ಸ್ ಬಂತು. ನೆಕ್ಸ್ಟು A4 ಮೈನಸ್ A3 ಮಾಡಿದಾಗ A4 ಏನಿದೆ √12 ಇದೆ √12. A3 ಏನಿದೆ √9 ಇದೆ. ಸೊ ಈ √12ನ 4 ಇಂಟು 3 ಅಂತ ಬರೀಬೋದು. ಇದು √9 ಅಂತೂ ಡೈರೆಕ್ಟ್ 3 ಅಂತ ನಮಗೆ ಗೊತ್ತಿದೆ. ಸೊ ಈ √9ನ್ನು ನಾವು ಹೀಗೂ ಬರಿಬೋದು. ಹೇಗಂದರೆ 3 ಇಂಟು 3 ಅಂತಲೂ ಬರಿಬೋದು. ಸೊ ಯಾಕಂದರೆ ಇದು ಡೈರೆಕ್ಟ್ 3 ಅಂತ ಬರೆದ್ರೆ ನಮಗೆ ಕಾಮನ್ ಏನೂ ಸಿಗಲ್ಲ. ಹಾಗಾಗಿ ಇದು √4 ಏನು ಬರುತ್ತೆ 2 ಬರುತ್ತೆ. ಸೊ 2√3 ಅಂತ ಬರಿಬೋದು. ನೆಕ್ಸ್ಟು ಇದನ್ನು √3 ಮತ್ತು √3 ಅಂತ ಬರಿಬೋದು. ಸೊ ನಮಗೀಗ ಕಾಮನ್ √3 ಅಂತ ಬರುತ್ತೆ. ಸೊ √3 ಇಂಟು 2 ಮೈನಸ್ √3 ಇದು ಕಾಮನ್ ಡಿಫ್ರೆನ್ಸ್ A4 ಮೈನಸ್ A3 ಮಾಡಿ. ಸೊ ಇಲ್ಲಿನೂ ಕಾಮನ್ ಡಿಫ್ರೆನ್ಸ್ ಬಂದಿದೆ, ಇಲ್ಲಿನೂ ಕಾಮನ್ ಡಿಫ್ರೆನ್ಸ್ ಬಂದಿದೆ, ಇಲ್ಲಿನೂ ಕಾಮನ್ ಡಿಫ್ರೆನ್ಸ್ ಬಂದಿದೆ.
ಆದರೆ ಈ ಕಾಮನ್ ಡಿಫ್ರೆನ್ಸ್ ಸೇಮ್ ಇಲ್ಲ. ಹಾಗಾಗಿ ಈ ಲಿಸ್ಟ್ ಆಫ್ ನಂಬರ್ಸ್ ಎ ಪಿ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ಬೋದು. ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ is not same every time, hence the list of numbers are not in AP. Next question, 14th question. 1 square, 3 square, 5 square, 7 square. ಸೊ ಇದು ಲಿಸ್ಟ್ ಆಫ್ ನಂಬರ್ಸು ಎ ಪಿನೋ ಅಥವಾ ಇಲ್ಲೋ ಅಂತ ನಾವು ಕಂಡುಹಿಡಬೇಕು. ಸೊ ಅದಕ್ಕಿಂತ ಮೊದಲು ಕಾಮನ್ ಡಿಫ್ರೆನ್ಸ್ ನಾವು ಸೇಮ್ ಇದೆ ಇಲ್ಲ ಅಂತ ನೋಡಬೇಕು. ಇದು A1, A2, A3, A4. ಸೊ A2 ಮೈನಸ್ A1, A2 ಏನಿದೆ 3 ಸ್ಕ್ವೇರ್ ಇದೆ, A1 ಏನಿದೆ 1 ಸ್ಕ್ವೇರ್ ಇದೆ. ಸೊ 3 ಸ್ಕ್ವೇರ್ ಏನು ಅಂತ ನಮ್ಗೆ ಗೊತ್ತಿದೆ. 3 ಸ್ಕ್ವೇರ್ ಅಂದರೆ 9, 1 ಸ್ಕ್ವೇರ್ ಅಂದರೆ 1. ಸೊ 8 ಬಂತು, ಕಾಮನ್ ಡಿಫ್ರೆನ್ಸ್ 8 ಬಂತು. ನೆಕ್ಸ್ಟ್ A3 ಮೈನಸ್ A2, A3 ಏನಿದೆ 5 ಸ್ಕ್ವೇರ್ ಇದೆ, A2 ಏನಿದೆ 3 ಸ್ಕ್ವೇರ್ ಇದೆ. 5 ಸ್ಕ್ವೇರ್ ಏನು 25. ನೆಕ್ಸ್ಟು 3 ಸ್ಕ್ವೇರ್ ಏನು 9, 25 ಮೈನಸ್ 9 16 ಬಂತು. ನೆಕ್ಸ್ಟ್ A4 ಮೈನಸ್ A2, A4 ಏನಿದೆ 7 ಸ್ಕ್ವೇರ್ ಇದೆ, A4 ಮೈನಸ್ A3 ಏನಿದೆ 5 ಸ್ಕ್ವೇರ್ ಇದೆ. ಸೊ 7 ಸ್ಕ್ವೇರ್ 49, 5 ಸ್ಕ್ವೇರ್ 25, ಇದನ್ನು ಮೈನಸ್ ಮಾಡಿದಾಗ 24. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿಲ್ಲ, ಅದಕ್ಕೆ ಇದು ಎ ಪಿ ಅಂತ ನಾವು ಹೇಳಲ್ಲ. ಹಾಗಾಗಿ ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ is not same every time, hence the list of numbers are not in AP. Next question, 1 square, 5 square, 7 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆದರೆ 4th ಟರ್ಮ್ 73 ಅಂತ ಕೊಟ್ಟಿದ್ದಾರೆ. ಇದು ಸ್ಕ್ವೇರು ಕ್ಯೂಬ್ ಅಂತ ಹಂಗೇನು ಕೊಟ್ಟಿಲ್ಲ. ಸೊ ಇದು ಎ ಪಿ ಅಥವಾ ಇಲ್ಲ ಅಂತ ನಾವು ಹೇಳಬೇಕು. ಸೊ ಕಾಮನ್ ಡಿಫ್ರೆನ್ಸ್ ನಾವು ಫಸ್ಟ್ ತೆಗೆಯೋಣ. ಇದು ಏನು A1, A2, A3, A4. ಸೊ A2 ಮೈನಸ್ A1, A2 ಏನಿದೆ 5 ಸ್ಕ್ವೇರ್ ಇದೆ, ಮೈನಸ್ A1 ಏನಿದೆ 1 ಸ್ಕ್ವೇರ್. 5 ಸ್ಕ್ವೇರ್ ಏನು 25, 1 ಸ್ಕ್ವೇರ್ ಏನು 1, 24 ಅಂತ ಬಂತು ಕಾಮನ್ ಡಿಫ್ರೆನ್ಸ್. ನೆಕ್ಸ್ಟ್ A3 ಮೈನಸ್ A2 ಏನಿದೆ 7 ಸ್ಕ್ವೇರ್, A2 ಏನಿದೆ 5 ಸ್ಕ್ವೇರ್. ಸೊ 7 ಸ್ಕ್ವೇರು 49, 5 ಸ್ಕ್ವೇರು 25. ಸೊ ಇದನ್ನು ಮೈನಸ್ ಮಾಡಿದಾಗ ನಮಗೆ 24 ಬರುತ್ತೆ. ಇಲ್ಲಿನೂ 24 ಇದೆ, ಇಲ್ಲಿನೂ 24. ನೆಕ್ಸ್ಟ್ A4 ಮೈನಸ್ A4 ಏನಿದೆ 73 ಇದೆ, A3 ಏನಿದೆ 7 ಸ್ಕ್ವೇರ್ ಇದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 73 ಮೈನಸ್ 7 ಸ್ಕ್ವೇರ್ 49 ಇದೆ. ಸೊ 73 ಮೈನಸ್ 49 24 ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಎಲ್ಲ ಟೈಮು ಸೇಮ್ ಆಗಿ ಬಂದಿದೆ. ಸೊ ಹಾಗಾಗಿ ಈ ಲಿಸ್ಟ್ ಆಫ್ ನಂಬರ್ಸ್ನ ನಾವು ಎ ಪಿ ಅಂತ ಹೇಳ್ಬೋದು. ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್ every time, hence the list of numbers are in AP. ಸೊ ಲಿಸ್ಟ್ ಆಫ್ ನಂಬರ್ಸ್ ಎ ಪಿನಲ್ಲಿದ್ದಾಗ ನೆಕ್ಸ್ಟ್ 3 ಟರ್ಮ್ಸ್ ಕಂಡುಹಿಡಬೇಕಂತ ನಮಗೆ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ A5 ಹೇಗೆ ಕಂಡುಹಿಡಬೇಕು, A4 ಪ್ಲಸ್ D. A4 ಏನಿದೆ 73 ಇದೆ, D ಏನಿದೆ
24 ಇದೆ. ಸೊ 73 ಪ್ಲಸ್ 24 93 97 ಆಗುತ್ತೆ. A5 ಏನು 97. ನೆಕ್ಸ್ಟ್ A6 A5 ಪ್ಲಸ್ D. A5 ಏನಿದೆ 97 ಇದೆ, D ಏನಿದೆ 24. ಸೊ ಇದು ಎಷ್ಟಾಗುತ್ತೆ 121. ನೆಕ್ಸ್ಟ್ A7 A6 ಪ್ಲಸ್ D. A6 ಏನಿದೆ 121 ಇದೆ, D ಏನಿದೆ 24 ಇದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 120 141 145 ಆಗುತ್ತೆ ಇದು. ಸೊ ನಮಗೆ A5ನೂ ಬಂತು, A6ನೂ ಬಂತು, A7ನೂ ಬಂತು.